ಉಪ್ಪಿನಕಾಯಿ ಕೂಡ ಇಟ್ಕೊಂಡಿದ್ದೀನಿ. ಅನ್ನದ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ವಾವ್, ಏನು ಟೇಸ್ಟ್ ಅನಿಸುತ್ತೆ ಅಂದರೆ ಅಷ್ಟು ಟೇಸ್ಟ್ ಅನಿಸುತ್ತೆ. ನೋಡಿ, ಅನ್ನದ ಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ ನಾನು. ಇನ್ನೂ ನೀರು ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಹೀಗೆ ತಿನ್ಬೋದು. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ಹೊಸ ವಿಡಿಯೋ ಏನಿದೆ ಅಂತ ನೋಡೋಣ. ಇವತ್ತು ಒಂದೇ ದಿನ ಇದು 2 ವಿಡಿಯೋಗಳು ಮಾಡಿದ್ದು ನಾನು. ಬೆಳಗ್ಗೆ ಸೌತೆಕಾಯಿದು ಜ್ಯೂಸ್ ಮಾಡಿದ್ದೆ, ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಹಾಗೆ ತುಂಬಾ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿತ್ತು, ಅದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು. ಅಡುಗೆಗೆ ಲೇಟಾಗಿ ಬಂದೆ ನಾನು. ಲೇಟಾಗಿ ಅಡುಗೆಗೆ ಬಂದಮೇಲೆ ತರಕಾರಿ ಎಲ್ಲ ಹೆಚ್ಚಿ ಸಾಂಬಾರು ಮಾಡಿ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಎಷ್ಟೊತ್ತು ಹಿಡಿಯುತ್ತೆ ಅಂದರೆ ಅಷ್ಟೊತ್ತು ಆಗೋಗುತ್ತೆ. ನೋಡಿ, ಇಂಥ ಸಂದರ್ಭದಲ್ಲಿ ತುಂಬ ಲೇಟಾಗಿದೆ, ಎಲ್ಲೋ ಅರ್ಜೆಂಟು ಹೊರಗಡೆಯಿಂದ ಬಂದಿದ್ದೀವಿ ಒಳಗಡೆಗೆ, ತಕ್ಷಣ ಅನ್ನ ಸಾಂಬಾರು ಮಾಡ್ಕೋಬೇಕಂದ್ರೆ ಮೊದಲು ಅನ್ನಕ್ಕೆ ಇಟ್ಕೊಂಡ್ಬಿಡ್ಬೇಕು. ನೋಡಿ, ಅನ್ನ ಕೂಗಿದೆ, ರೆಡಿಯಾಗಿದೆ. ಅನ್ನ ಕೂಗಿ ರೆಡಿಯಾಗಿದೆ. ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟು ಸಿಂಪಲಾಗಿ ಏನು ಮಾಡ್ಬೋದು ಅಂತೇಳಿ ಮಾಡ್ಬೋದು. ಒಂದು ಟೊಮೆಟೊ ಗೊಜ್ಜು ಮಾಡ್ಬೋದು, ಅಂದರೆ ಖಾರದ ಪುಡಿ ಎಲ್ಲ ಹಾಕಿ ಮಾಡೋಕ್ಕಾಗಲ್ಲ, ದಿಢೀರಂತ ಮಾಡ್ಕೊಳ್ಬೋದು. ಇನ್ನೂ ನಮಗೆ ಟೇಸ್ಟ್ ಆಗಬೇಕು, ಹೆಲ್ದಿ ಆಗಬೇಕು ಅಂತ ಅಂದಾಗ ಇನ್ನೂ ಬೇರೆ ಬೇರೆ ರೀತಿಯ ಐಡಿಯಾಸ್ಗಳೆಲ್ಲ ಬರ್ತಾ ಇರುತ್ತೆ ಗೃಹಿಣಿಯರಿಗೆ. ಇವತ್ತು ನಾನು ಸೌತೆಕಾಯಿನ ಬಳಸ್ಕೊಂಡು ತಂಬುಳಿಯನ್ನು ಮಾಡ್ತೀನಿ. ಅದನ್ನು ಪಚಡಿ ಅಂತ ಕೂಡ ಹೇಳ್ತಾರೆ. ಅದನ್ನು ಮಾಡಿದ್ರೆ ಬೇಗ ಕೂಡ ಆಗುತ್ತೆ. ಯಾವುದೇ ರೀತಿಯ ಗ್ಯಾಸ್ನ ಆನ್ ಮಾಡೋಂಗಿಲ್ಲ, ಒಗ್ಗರಣೆಗೆ ಮಾತ್ರ ಗ್ಯಾಸ್ ಆನ್ ಮಾಡಿಕೊಡ್ಬೇಕಷ್ಟೇ. ಗ್ಯಾಸ್ ಏನು ಮಾಡೋಂಗಿಲ್ಲ, ಒಲೆ ಮೇಲೆ ಬೇಯಿಸೋ ಹಾಗಿಲ್ಲ, ಏನೂ ಮಾಡೋ ಹಾಗಿಲ್ಲ. ಆರಾಮಾಗಿ ಒಂದು ಸ್ವಲ್ಪ ಕಾಯಿ ತುರ್ಕೊಂಡು ಸೌತೆಕಾಯಿ ಹಚ್ಕೊಂಡ್ಬಿಟ್ರೆ ಕೆಲಸ ಮುಗಿಯುತ್ತೆ. ಬನ್ನಿ, ಇವತ್ತು ನಾನು ಸೌತೆಕಾಯ್ದು ತಂಬುಳಿ ಮಾಡ್ತಾಯಿದ್ದೀನಿ. ತಂಬುಳಿ ಅಂತನಾರು ಹೇಳಿ, ಪಚಡಿ ಅಂತಲೂ ಹೇಳಿ, ತಂಬುಳಿ ಮಾಡ್ತಾಯಿದ್ದೀನಿ. ಬನ್ನಿ, ಯಾವ ರೀತಿ ಮಾಡ್ತೀನಿ ನಾನು ಅಂತೇಳಿ ತೋರಿಸ್ತೀನಿ, ಏನೇನು ಹಾಕ್ತಾಯಿದ್ದೀನಿ ಅಂತ. ನೋಡಿ, ಸೌತೆಕಾಯಿ ಸಿಪ್ಪೆನ ನಾನು ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ತೆಗೆದಿಟ್ಕೊಂಡ್ರೆ ಅದು ಚೆನ್ನಾಗಿ ಅನ್ನಕ್ಕೆ ಕಲಿಸ್ಕೊಳ್ಳುವಾಗ ಸಿಪ್ಪೆ ಎಲ್ಲ ಸಿಗೋದಿಲ್ಲ ಅಲ್ಲ, ಅದಕ್ಕೆ ಸಿಪ್ಪೆನೆಲ್ಲ ತೆಗೆದುಕೊಂಡಿದ್ದೀನಿ. ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಏಕೆಂದರೆ ತುಂಬಾ ಖಾರ ಇದೆ ಇದು, ಅದಕ್ಕೆ ಅಷ್ಟು ತೊಗೊಂಡಿದ್ದೀನಿ. ಇಲ್ಲಾಂದರೆ ಖಾರ ಇಲ್ಲ ಅಂತಂದರೆ ಜಾಸ್ತಿ ತೊಗೊಳ್ಬೇಕಾಗತ್ತೆ. ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಳ್ಳೋಣ, ಶುಂಠಿ ಒಳ್ಳೆಯದು. ಅದ್ರ ಜೊತೆಗೆ ನೋಡಿ, ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಡಲೆ ಕೂಡ ಏನು ಹಾಕ್ತಾ ಇಲ್ಲ. ನೋಡಿ, ಇಷ್ಟು ಹಾಕಿದ್ರೆ ಸಾಕು ಅಂತ ಅನಿಸುತ್ತೆ. ಸಾಕಿಷ್ಟು. ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಈಗಲೇ ಹಾಕ್ಕೊಳ್ತೀನಿ, ಆಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ, ಹುಣಸೆ ಹಣ್ಣನ್ನು ನೀರು ತೊಗೊಂಡಿದ್ದೀನಿ, ನೆನೆಯೋದಕ್ಕೆ ಇಟ್ಕೊಂಡಿದ್ದೆ, ಕಲಸಿ ಅದನ್ನು ನೀರು ತೊಗೊಂಡಿದ್ದೀನಿ. ಜಾಸ್ತಿ ಹುಣಸೆ ಹಣ್ಣು ಹಾಕಲ್ಲ ಇದಕ್ಕೆ, ಏನಕ್ಕೆ ಅಂದರೆ ಮೊಸರು ಹಾಕ್ತೀನಿ ನಾನು. ಇವಾಗ ಇದನ್ನು ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ನೋಡಿ, ಉಪ್ಪು ಹಾಕಿಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕಬೇಕು. ಇವಾಗ ನೋಡಿ, ನಾನು ಸೌತೆಕಾಯಿನ ಹಾಕ್ಕೊಳ್ತೀನಿ. ತುರಿದ್ಬಿಟ್ಟು ಕೂಡ ಬೇಕಾದ್ರೆ ಹಾಕ್ಕೊಳ್ಬೋದು. ನೋಡಿ, ಸೌತೆಕಾಯಿನ ತುರಿದ್ಬಿಟ್ಟು ಬೇಕಾದರೂ ಹಾಕ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಸ್ವಲ್ಪ ಹಾಕ್ಕೊಳ್ತೀನಿ, ಯಾಕಂದರೆ ಸೌತೆಕಾಯಲ್ಲಿ ನೀರಿರೋದ್ರಿಂದ. ನೋಡಿ, ಇವಾಗ ರುಬ್ಬಿಟ್ಕೊಂಡಿದ್ದೀನಲ್ಲ, ಅದನ್ನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಮೊಸರು ಹಾಕಬೇಕು. ನೀರು ಕೂಡ ಅಷ್ಟೇ, ಇದಕ್ಕೆ ನಾನು ತಣ್ಣೀರು ಹಾಕ್ತಾಯಿಲ್ಲ, ಕುದಿಸಿ ಆರಿಸಿರೋ ನೀರು ಇರುತ್ತಲ್ಲ, ಕುಡಿಯೋ ನೀರು, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರು ಹಾಕ್ಕೋಬೇಡಿ, ಕುದಿಸಿ ಆರಿಸಿರೋಂಥ ನೀರಿದ್ದರೆ ನಿಮ್ಮ ಮನೇಲಿ ಅದನ್ನೇ ಹಾಕ್ಕೊಳ್ಳಿ. ಈಗ ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ಳೋಣ. ಈಗ ನಾನು ಇದಕ್ಕೆ 1 ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಗಟ್ಟಿನೆಲ್ಲ ಕಡೆದು ಹಾಕ್ಕೊಳ್ಬೇಕು.
ನೋಡಿ ಇವಾಗ ಈ ಥರ ಕಲಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಳ್ಳೋಣ. ನೀರು ಬೇಡ, ಹೀಗೆ ಗಟ್ಟಿನೇ ಊಟ ಮಾಡ್ತೀವಿ ಅಂತಂದರೆ ಹೀಗೆ ಹಾಕ್ಕೊಳ್ಬೋದು. ಬೇಡ ನಮಗೆ ಅನ್ನಕ್ಕೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ತೆಳ್ಳಗಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಅದಕ್ಕೆ ಸೇರಿಸ್ಕೊಳ್ಬೋದು. ನಾನು ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜಾರು ಮತ್ತು ಮೊಸರು ಇಟ್ಕೊಂಡಿದ್ನಲ್ಲ ಆ ಕಪ್ಗೆ ನೀರು ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ, ತುಂಬ ಟೇಸ್ಟಾಗಿರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಒಗ್ಗರಣೆಗೆ ಅಂತೇಳಿ ಒಂದು ಒಗ್ಗರಣೆ ಬಟ್ಲನ್ನ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬಟ್ಲಕ್ಕಾದ್ಮೇಲೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಚಟ್ನಿ ಅಲ್ವಾ, ಅದಕ್ಕೆ ನೋಡಿ ಇಷ್ಟು ಎಣ್ಣೆನ ನಾನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಒಗ್ಗರಣೆ ಹಾಕೋದ್ರಿಂದ ತುಂಬ ರುಚಿಯಾಗುತ್ತೆ ತಂಬುಳಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಇವಾಗ ಚೆನ್ನಾಗಿ ಬಿಸಿಯಾಗಿದೆ. ಸಾಸಿವೆ ಮತ್ತು ಜೀರಿಗೆಯನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಎಲ್ಲ ಏನು ಹಾಕ್ಕೊಳ್ಳೋದೇನು ಬೇಡ, ಇಷ್ಟೇ ಸಾಕಾಗುತ್ತೆ. ಅದ್ರ ಜೊತೆಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿದು ಅದು ಕೂಡ ಟೇಸ್ಟ್ ಸಿಗುತ್ತೆ ತಂಬುಳಿ ಒಳಗಡೆ. ಈಗ ನಾನು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗು ಕೂಡ ತುಂಬ ರುಚಿ ಅಷ್ಟೇ ಅಲ್ಲ, ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ ತುಂಬಾ ಒಳ್ಳೆಯದು. ನೋಡಿ ಇವಾಗ ಒಗ್ಗರಣೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಈಗ ಊಟಕ್ಕೆ ಬಡಿಸ್ಕೊಳ್ಬೋದು ನಾವು. ತುಂಬ ಟೇಸ್ಟಾಗಿರುತ್ತೆ. ಹಿಂಗು ಎಲ್ಲ ಹಾಕಿರ್ತೀವಲ್ವ, ಜೀರಿಗೆ, ಹಿಂಗು, ಸಾಸಿವೆ ಎಲ್ಲ ಕೂಡ ತುಂಬ ರುಚಿ ಕೊಡುತ್ತೆ. ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಚಟ್ನಿಗೆ ಪೂರ್ಣ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಒಗ್ಗರಣೆ. ನೋಡಿ ಬಿಸಿ ಅನ್ನ ಮತ್ತು ಉಪ್ಪಿನಕಾಯಿ ಕೂಡ ಇಟ್ಕೊಂಡಿದ್ದೀನಿ. ಅನ್ನದ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ವಾವ್, ಏನು ಟೇಸ್ಟ್ ಅನಿಸುತ್ತೆ ಅಂದರೆ ಅಷ್ಟು ಟೇಸ್ಟ್ ಅನಿಸುತ್ತೆ. ನೋಡಿ ಅನ್ನದ ಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ ನಾನು. ಇನ್ನೂ ನೀರು ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಹೀಗೆ ತಿನ್ಬೋದು. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ. ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ನೋಡಿ ತರಕಾರಿ ಎಲ್ಲ ಹಚ್ಚಬೇಕು ಮಾಡಬೇಕು ಅಂತ ಎಷ್ಟು ಕೆಲಸ ಇಡ್ಸುತ್ತೆ. ಏನು ಮಾಡೋದು ಅರ್ಜೆಂಟ್ಗೆ ಸಾಂಬಾರನ್ನ ಅಂತ ಅಂದ್ಕೊಂಡಾಗ ತರಕಾರಿ ತಂದಾಗೆಲ್ಲ ನಾವು ಸೌತೆಕಾಯಿ ತಂದೇ ತರ್ತೀವಿ ಮನೆಗೆ. ಈ ಥರ ಅರ್ಜೆಂಟಿಗೆ ಮಾಡಿ ತಿನ್ಬೋದು ಸೌತೆಕಾಯಿ ತಂಬುಳಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ನಾನು ಊಟ ಮಾಡ್ಕೊಂಡು ಬರ್ತೀನಿ. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.